ಓಂ ಸ್ವಾಮಿಯವರ ಜೀವನದ ಏರಿಳಿತಗಳು, ಅವರ ಸನ್ಯಾಸತ್ವದ ಹಾದಿ ಮತ್ತು ಗುರುವಿನ ಹುಡುಕಾಟದ ಎಲ್ಲಾ ವಿವರಗಳನ್ನು ಒಳಗೊಂಡ 6ರಿಂದ 7 ನಿಮಿಷಗಳ ಸಂಪೂರ್ಣ ಆಡಿಯೋ ಸ್ಕ್ರಿಪ್ಟ್ ಇಲ್ಲಿದೆ. ಆಡಿಯೋ ಬುಕ್ ಸ್ಕ್ರಿಪ್ಟ್ ಸಾಫ್ಟ್ವೇರ್ನಿಂದ ಸಾಕ್ಷಾತ್ಕಾರದೆಡೆಗೆ. ಮೂಲ ಓಂ ಸ್ವಾಮಿ. ಕನ್ನಡ ಅನುವಾದ ಬಿ.ಎಸ್. ಜಯಪ್ರಕಾಶ ನಾರಾಯಣ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ಅಸಾಧಾರಣ ಜೀವನ ಪಯಣದ ಬಗ್ಗೆ ಮಾತನಾಡೋಣ. ಅದುವೇ ಓಂ ಸ್ವಾಮಿಯವರ ಆತ್ಮಚರಿತ್ರೆ, ಸಾಫ್ಟ್ವೇರ್ನಿಂದ ಸಾಕ್ಷಾತ್ಕಾರದೆಡೆಗೆ. ಒಬ್ಬ ವ್ಯಕ್ತಿ ತನ್ನ 30ನೆಯ ವಯಸ್ಸಿಗೆ ಮಲ್ಟಿ ಮಿಲಿಯನೇರ್ ಆಗಿ ಜಗತ್ತಿನಾದ್ಯಂತ ಉದ್ಯಮ ಬೆಳೆಸಿ ಐಷಾರಾಮಿ ಜೀವನ ನಡೆಸುತ್ತಿದ್ದರೂ ಅದನ್ನೆಲ್ಲ ತೊರೆದು ಕೇವಲ ಒಂದು ಕಮಂಡಲು ಹಿಡಿದು ಸನ್ಯಾಸಿಯಾಗಲು ಹೊರಡುತ್ತಾನೆ ಎಂದರೆ ನಂಬಲು ಸಾಧ್ಯವೇ? ಇದು ಕೇವಲ ಕಥೆಯಲ್ಲ, ಒಬ್ಬ ಯಶಸ್ವಿ ಸಾಫ್ಟ್ವೇರ್ ಉದ್ಯಮಿ ತನ್ನ ಅಂತರಂಗದ ಸತ್ಯವನ್ನು ಹುಡುಕುತ್ತಾ ಹೋದ ನೈಜ ಪಯಣ. ಭಾಗ 2: ಕಾರ್ಪೊರೇಟ್ ಯಶಸ್ಸು ಮತ್ತು ಒಳಗಿನ ತುಡಿತ. ಈ ಕಥೆ ಶುರುವಾಗುವುದು ಆಸ್ಟ್ರೇಲಿಯಾದಲ್ಲಿ. ಓಂ ಸ್ವಾಮಿಯವರು ಕೇವಲ 18ನೆಯ ವಯಸ್ಸಿನಲ್ಲಿ ಅತ್ಯಂತ ಬಡತನದ ಸ್ಥಿತಿಯಲ್ಲಿ ವಿದೇಶಕ್ಕೆ ಹೋಗುತ್ತಾರೆ. ಆದರೆ ತಮ್ಮ ಅದ್ಭುತ ಬುದ್ಧಿವಂತಿಕೆಯಿಂದ ಕೆಲವೇ ವರ್ಷಗಳಲ್ಲಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ದೈತ್ಯ ಉದ್ಯಮಿಯಾಗಿ ಬೆಳೆಯುತ್ತಾರೆ. ಐಷಾರಾಮಿ ಕಾರುಗಳು, ದೊಡ್ಡ ಬಂಗಲೆ ಮತ್ತು ಸಕಲ ಸುಖಗಳು ಅವರ ಪಾದದಡಿಯಲ್ಲಿದ್ದವು. ಆದರೆ ಇಷ್ಟೆಲ್ಲ ಇದ್ದರೂ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸದಾ ಕಾಡುತ್ತಿತ್ತು: ಜೀವನದ ಅಂತಿಮ ಸತ್ಯವೇನು? ಕೇವಲ ಹಣ ಮಾಡುವುದು ಮತ್ತು ಸುಖವಾಗಿರುವುದೇ ಜೀವನದ ಗುರಿಯೇ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಅವರು ತಾವು ಕಟ್ಟಿದ ಸಾಮ್ರಾಜ್ಯವನ್ನೇ ತ್ಯಜಿಸಲು ನಿರ್ಧರಿಸುತ್ತಾರೆ. ತಮ್ಮ 30ನೆಯ ವರ್ಷಕ್ಕೆ ಎಲ್ಲವನ್ನೂ ದಾನ ಮಾಡಿ ಬರಿಗೈಯಲ್ಲಿ ಭಾರತಕ್ಕೆ ಮರಳುತ್ತಾರೆ. ಭಾಗ 3: ಗುರುಗಳ ಹುಡುಕಾಟ ಮತ್ತು ಕಹಿ ಅನುಭವಗಳು. ಭಾರತಕ್ಕೆ ಬಂದ ಮೇಲೆ ಅವರ ಮುಂದೆ ಇದ್ದ ದೊಡ್ಡ ಸವಾಲು ಒಬ್ಬ ನಿಜವಾದ ಗುರುವಿನ ಮಾರ್ಗದರ್ಶನ. ಅವರು ಕಾಶಿ, ಹರಿದ್ವಾರ ಮತ್ತು ಋಷಿಕೇಶದಂತಹ ಪವಿತ್ರ ಸ್ಥಳಗಳಲ್ಲಿ ಅನೇಕ ಗುರುಗಳನ್ನು ಮತ್ತು ಆಶ್ರಮಗಳನ್ನು ಭೇಟಿ ಮಾಡುತ್ತಾರೆ. ಇಲ್ಲಿ ಅವರಿಗೆ ದೊಡ್ಡ ಆಘಾತ ಕಾದಿತ್ತು. ಅನೇಕ ದೊಡ್ಡ ದೊಡ್ಡ ಆಶ್ರಮಗಳು ಆಧ್ಯಾತ್ಮದ ಹೆಸರಿನಲ್ಲಿ ಬಿಸಿನೆಸ್ ಮಾಡುತ್ತಿದ್ದವು. ಗುರುಗಳು ಹೆಸರಿಗೆ ಮಾತ್ರ ಸನ್ಯಾಸಿಗಳಾಗಿದ್ದರು, ಆದರೆ ಒಳಗಡೆ ಅಧಿಕಾರ ಮತ್ತು ಹಣದ ಹಪಹಪಿ ಇತ್ತು. ಸತ್ಯವನ್ನು ಹುಡುಕಲು ಹೋದ ಸ್ವಾಮಿಯವರಿಗೆ ಎಲ್ಲೆಡೆ ಅಸತ್ಯ ಮತ್ತು ಬೂಟಾಟಿಕೆಯೇ ಕಾಣಿಸಿತು. ಆದರೆ ಅವರು ಸೋಲೊಪ್ಪಲಿಲ್ಲ. ಅಂತಿಮವಾಗಿ ಅವರಿಗೆ ಒಬ್ಬ ಸರಳ ಮತ್ತು ಸತ್ಯದ ಹಾದಿಯಲ್ಲಿರುವ ಗುರುಗಳು ಸಿಗುತ್ತಾರೆ. ಅವರ ಆಶೀರ್ವಾದದೊಂದಿಗೆ ಓಂ ಸ್ವಾಮಿಯವರು ದೀಕ್ಷೆ ಪಡೆದು ತಮ್ಮ ಮುಂದಿನ ಕಠಿಣ ಹಾದಿಯನ್ನ, ಅಂದರೆ ಹಿಮಾಲಯದ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಭಾಗ 4: ಹಿಮಾಲಯದ ಕಠಿಣ ತಪಸ್ಸು. ಹಿಮಾಲಯದ ಭೀಕರ ಚಳಿ, ನಿರ್ಜನ ಪ್ರದೇಶ ಮತ್ತು ವನ್ಯಮೃಗಗಳ ಕಾಟ. ಅಲ್ಲಿನ ಒಂದು ಪುಟ್ಟ ಗುಹೆಯಲ್ಲಿ ಸ್ವಾಮಿಯವರು ಏಕಾಂತ ಸಾಧನೆ ಆರಂಭಿಸುತ್ತಾರೆ. ದಿನಕ್ಕೆ 18ರಿಂದ 20 ಗಂಟೆಗಳ ಕಾಲ ತೀವ್ರವಾದ ಧ್ಯಾನ. ಹಲವು ದಿನಗಳ ಕಾಲ ಆಹಾರವಿಲ್ಲದೆ ಕೇವಲ ನೀರಿನ ಮೇಲೆ ಬದುಕುತ್ತಾರೆ. ಚಳಿಯಿಂದ ಮೈ ಮರಗಟ್ಟಿದರೂ, ಸಾವಿನ ಭಯ ಕಾಡಿದರೂ ಅವರು ತಮ್ಮ ಸಂಕಲ್ಪದಿಂದ ಹಿಂದೆ ಸರಿಯುವುದಿಲ್ಲ. ತಮ್ಮ ಅಹಂಕಾರವನ್ನು ಕರಗಿಸಿ ಮನಸ್ಸನ್ನು ಶೂನ್ಯ ಸ್ಥಿತಿಗೆ ತರುವ ಈ ಕಠಿಣ ಪರಿಶ್ರಮವೇ ಅವರಿಗೆ ಅಂತಿಮವಾಗಿ ಆತ್ಮಸಾಕ್ಷಾತ್ಕಾರದ ಅನುಭವ ನೀಡುತ್ತದೆ. ಗುಹೆಯ ಒಳಗಿನ ಆ ಏಕಾಂತವೇ ಅವರಿಗೆ ಜಗತ್ತಿನ ಅತ್ಯಂತ ದೊಡ್ಡ ಸತ್ಯವನ್ನು ಪರಿಚಯಿಸುತ್ತದೆ. ಈ ಎಲ್ಲ ಅನುಭವಗಳನ್ನು ಓಂ ಸ್ವಾಮಿಯವರು ಮೊದಲು ಇಂಗ್ಲಿಷ್ನಲ್ಲಿ ಇಫ್ ಟ್ರೂತ್ ಬಿ ಟೋಲ್ಡ್ ಎಂಬ ಹೆಸರಿನಲ್ಲಿ ಬರೆದರು. ಈಗ ನಿಮ್ಮ ಕೈಯಲ್ಲಿರುವ ಸಾಫ್ಟ್ವೇರ್ನಿಂದ ಸಾಕ್ಷಾತ್ಕಾರದೆಡೆಗೆ ಎಂಬ ಪುಸ್ತಕ ಅದರ ಸುಂದರವಾದ ಕನ್ನಡ ಅನುವಾದ. ಇದನ್ನು ಬಿ.ಎಸ್. ಜಯಪ್ರಕಾಶ ನಾರಾಯಣ ಅವರು ಬಹಳ ಅರ್ಥಪೂರ್ಣವಾಗಿ ಕನ್ನಡಕ್ಕೆ ತಂದಿದ್ದಾರೆ ಮತ್ತು ಸಮನ್ವಿತ ಪ್ರಕಾಶನ ಇದನ್ನು ಹೊರತಂದಿದೆ. ನಮ್ಮ ಜೀವನದ ಗೊಂದಲಗಳಿಗೆ ಉತ್ತರ ಬೇಕೆಂದರೆ ಈ ಪುಸ್ತಕವನ್ನು ಒಮ್ಮೆ ಓದಲೇಬೇಕು. ಇದು ಬರೀ ಸನ್ಯಾಸತ್ವದ ಬಗ್ಗೆ ಅಲ್ಲ, ಬದಲಾಗಿ ನಮ್ಮೊಳಗಿನ ಶಕ್ತಿಯನ್ನು ನಾವು ಹೇಗೆ ಕಂಡುಕೊಳ್ಳಬಹುದು ಎಂಬುದರ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಸ್ನೇಹಿತರೆ, ಓಂ ಸ್ವಾಮಿಯವರ ಈ ಸ್ಫೂರ್ತಿದಾಯಕ ಕಥೆ ನಿಮಗೆ ಹೇಗೆ ಅನ್ನಿಸಿತು? ಗುರುವಿನ ಹುಡುಕಾಟದಲ್ಲಿ ಅವರು ಕಂಡ ಕಹಿ ಸತ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವೀಗಾಗಲೇ ಈ ಪುಸ್ತಕವನ್ನು ಓದಿದ್ದರೆ ಅದರಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾದ ಭಾಗವನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ತಿಳಿಸಿ. ನಿಮ್ಮ ಪ್ರತಿಕ್ರಿಯೆಗಳಿಗಾಗಿ ನಾವು ಕಾಯುತ್ತಿರುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಇಂತಹ ಮತ್ತಷ್ಟು ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು.